ಅವರಿಗೆ ಟಾರ್ಗೆಟ್ ನಾನೇ. ಜೆಡಿಎಸ್ ಹಾಗೂ ಅನರ್ಹರಿಗೂ ಕೂಡ ನಾನೇ ಟಾರ್ಗೆಟ್. ನನ್ನ ನೋಡಿದ್ರೆ ಅವರಿಗೆಲ್ಲ ಭಯ. ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ದಾರೆ. ಟಾಂಟ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಚುನಾವಣಾ ಅಖಾಡದಲ್ಲಿ ಪ್ರಚಾರದಲ್ಲಿದ್ದಾರೆ. ಬಿಜೆಪಿ ಅವ್ರಿಗೆ ಟಾರ್ಗೆಟ್ ನಾನೇ. ಅಷ್ಟೇ ಅಲ್ಲ, ಅನರ್ಹರಿಗೂ ಕೂಡ ನಾನೇ ಟಾರ್ಗೆಟ್, ಜೆಡಿಎಸ್ ನವರಿಗೂ ನಾನೇ ಟಾರ್ಗೆಟ್. ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಲ್ಲೂ ಕೂಡ ಕೆಲವರಿಗೆ ಸಿದ್ದರಾಮಯ್ಯನೇ ಟಾರ್ಗೆಟ್ ಅನ್ನೋ ಅನುಮಾನ ಇದೆ. ಎನಿವೆ, ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಮಾತನ್ನ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ನಲ್ಲಿ ಏಕಾಂಗಿ ಅಲ್ಲ, ನಮ್ಮ ಪಕ್ಷ ಯಾವತ್ತೂ ಯಾರನ್ನು ಏಕಾಂಗಿ ಮಾಡಲ್ಲ ಅಂತ ಯಡಿಯೂರಪ್ಪ ಅವರಿಗೆ ಸಿದ್ದರಾಮಯ್ಯ ಟಾಂಟ್ ಕೊಟ್ಟಿದ್ದಾರೆ. ವಾಗ್ಯುದ್ಧ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಮತ್ತು ಇತರೆ ನಾಯಕರುಗಳ ನಡುವೆ ಸಾಕಷ್ಟು ಜೋರಾಗಿ ನಡೀತಾ ಇದೆ ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ. ಇದೀಗ ಯಡಿಯೂರಪ್ಪ ಅವರ ಮಾತಿಗೆ ಟಾಂಟ್ ನೀಡಿದ್ದಾರೆ ಸಿದ್ದರಾಮಯ್ಯ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ಬೇರೆ ಮುಖಂಡರು ಕೇಳ್ತೇನೆ, ಲೋಕಸಭೆಯಲ್ಲಿ ನೀವು ಮಾಡುತ್ತೇನು? ನಿಮ್ಮ ಯೋಗ್ಯತೆಗೆ ಒಂದು ಸೀಟ್ ಗೆಲ್ಲಕ್ಕಾಗಲಿಲ್ಲ. ಲೋಕಸಭೆಯಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಆಗೋಕ್ಕಾಗಿಲ್ಲ ಸಿದ್ದರಾಮಯ್ಯನವರು. ಆದರೂ ಇಲ್ಲಿ ಬೊಬ್ಬೆ ಹೊಡ್ಕೊಂಡು ಹಗುರವಾಗಿ ಮಾತನಾಡಿಕೊಂಡು ತಾವು ಬಹಳದ ರಾಜಕಾರಣದಲ್ಲಿ ತನ್ನ ಬಿಟ್ಟು ಇನ್ಯಾರೂ ಇಲ್ಲ ಅನ್ನೋ ಥರ ಹೊರಟಿದ್ದೀರಾ. ಇವತ್ತು ನೀವು ಒಬ್ಬಂಟಿಗರಾಗಿದ್ದೀರಾ ಕಾಂಗ್ರೆಸ್ನಲ್ಲಿ ಅನ್ನೋದು ಮರಿಬೇಡಿ. ಸೊ ಎಲ್ಲರ ಸಹಕಾರ ಇವತ್ತು ನಮ್ಗಿರೋದ್ರಿಂದ 100ಕ್ಕೆ 100 15 ಕ್ಷೇತ್ರ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ. ಟಾರ್ಗೆಟ್ ಮಾಡ್ತಾರೆ ಬಿಜೆಪಿಯವರು, ಜೆಡಿಎಸ್ನವರು ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ನನ್ನ ಕಂಡು ಭಯ ಇದೆಯೇನೋ ಗೊತ್ತಿಲ್ಲ ನನಗೆ. ಬಟ್ ಎಲ್ಲರೂ ನನ್ನನ್ನು ಯಾಕೆ ಟೀಕೆ ಮಾಡ್ತಾರೆ? ಎಲ್ಲರೂ ಬಿಡ್ಬಿಟ್ಟು ಹೇಳಿ ನೀವೇ, ನಾನು ಒಬ್ಬನೇ ಯಾಕೆ ಟೀಕೆ ಮಾಡ್ತಾರೆ? ಕಾಂಗ್ರೆಸ್ನಲ್ಲಿ ಯಾರು ಏಕಾಂಗಿ ಅಲ್ಲ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, 134 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಪಕ್ಷ. ಅದರಿಂದ ಅಲ್ಲಿ ಏಕಾಂಗಿ ಆಗ್ತಾರೆ, ಒಬ್ಬರದೇ ನಾಯಕತ್ವ ಇರ್ತದೆ, ಆ ಥರ ಏನಿರೋದಿಲ್ಲ. ಪ್ರಜಾಪ್ರಭುತ್ವ ಏನಾದ್ರು ಇವತ್ತು ಈ ದೇಶದಲ್ಲಿ ಗಟ್ಟಿಯಾಗಿ ಉಳಿದಿದ್ರೆ ಅದು ಕಾಂಗ್ರೆಸ್ ಕಾರಣ.